ರಾಜಿ ಇಲ್ಲ ಮುಲಾಜಿಲ್ಲ ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಅಶ್ವವೇಗ 1 PM ನ್ಯೂಸ್. ಹಾಗಾದರೆ ಇವತ್ತಿನ 1 ಗಂಟೆಯ ಸಮಯದಲ್ಲಿ ಯಾವ ಸುದ್ದಿ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ? ಹೌದು, ದೇಶದ ಬೆನ್ನೆಲುಬು ಅಂದರೆ ರೈತ ಅಂತ ಹೇಳ್ತೀವಿ. ಆದರೆ ಆ ಬೆನ್ನೆಲುಬಿನ ಮೇಲೆ ಎಲ್ಲರೂ ಕೂಡ ಇವತ್ತಿನ ವ್ಯವಸ್ಥೆಗೆ ಹೇಳ್ತಾ ಇರೋದು, ಎಲ್ಲರೂ ತಕತೈ ಅಂತ ಕುಣಿದು ಆ ಬೆನ್ನು ಮೂಳೆ ಇವತ್ತು ಸವಕಳಿಯಾಗಿದೆ. ಹೌದಾ? ಅಂಥದ್ರಲ್ಲಿ ಮಳೆನೇ ಬಂದಿಲ್ಲ ಅಂತ ಹೇಳಿದರೆ ಅಂದುಕೊಂಡ ಪ್ರಮಾಣದಲ್ಲಿ ಆ ರೈತ ಏನು ಮಾಡಬೇಕು ಅನ್ನುವ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಈಗ 1 PM ನ್ಯೂಸ್ನಲ್ಲಿ ನಿಮ್ಮ ಅಶ್ವವೇಗ ಸ್ಕ್ರೀನ್ ಮೇಲೆ. ರಾಜ್ಯದ ಅನ್ನದಾತರಿಗೆ ಮತ್ತೊಂದು ಅತಿ ದೊಡ್ಡ ಶಾಕ್. ಮಳೆ ನಂಬಿ ಕುಂತಿದ್ದ ಅನ್ನದಾತರಿಗೆ ಮತ್ತೆ ಆತಂಕ ಎದುರಾಗಿದೆ. ಯಾವಾಗಲೂ ಕೂಡ ಅನ್ನದಾತ ಅಂದರೆ ಆತಂಕದಲ್ಲಿ ಇರಬೇಕಾ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದೆ ಆದರೂ ಮಳೆ ಬರಬಹುದು ಅನ್ನುವ ಭರವಸೆಯಲ್ಲಿದ್ದಂಥ ಅನ್ನದಾತರಿಗೆ ನಿಜಕ್ಕೂ ಕೂಡ ಬೇಸರವಾಗಿದೆ. ಅನ್ನದಾತರಿಗೆ ಹವಾಮಾನ ಇಲಾಖೆಯಿಂದ ಒಂದು ಶಾಕಿಂಗ್ ಸುದ್ದಿ ಇದು. ರಾಜ್ಯದಲ್ಲಿ ಈ ಬಾರಿ 25% ಮಳೆ ಕೊರತೆ ಸಂಭವಿಸಿದೆ. ಈ ಬಾರಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದುರಾಗಿರೋದು ಗೊತ್ತಿರುವಂಥ ಸಮಾಚಾರ. ಅಶ್ವವೇಗ ಜೊತೆ ಹವಾಮಾನ ತಜ್ಞ CS ಪಾಟೀಲ್ ಮಾತನಾಡಿದ್ದಾರೆ. ಹವಾಮಾನ ಇಲಾಖೆ ಏನು ಹೇಳುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಅನ್ನದಾತ ಯಾವಾಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾನೆ. ಆದರೆ ಮಳೆ ನೀರಲ್ಲಿ ಆತ ತನ್ನ ಕೃಷಿಯನ್ನು ಕಾಣ್ತಾ ಇರುವಂಥ ಒಬ್ಬ ಭೂ ಋಷಿ ಅಂತ ಹೇಳಿದರೆ ಅದು ನಮ್ಮ ಅನ್ನದಾತ. ಆದರೆ ಅಂತಹ ಅನ್ನದಾತನಿಗೆ ಈಗ ಒಂದು ಶಾಕಿಂಗ್ ಸುದ್ದಿ. ಇದು ನಿಜಕ್ಕೂ ಬರೀ ಅನ್ನದಾತರಿಗಲ್ಲ ರೀ ಶಾಕಿಂಗ್, ನಮ್ಮೆಲ್ರಿಗೂ ಕೂಡ ಶಾಕಿಂಗ್. ಅನ್ನದಾತ ಯಾರಿಗೆ? ಅವನಿಗೆ ಅಷ್ಟೇ ಮಾಡ್ಕೊಳ್ತಾನ? ಅವನು ಹೊಟ್ಟೆ ಖಾಲಿ ಇದ್ದರೂ ಕೂಡ ಪರವಾಗಿಲ್ಲ, ಹಸಿವೆಯಿಂದ ಇದ್ದರೂ ಕೂಡ ಕಷ್ಟಪಟ್ಟು ಶ್ರಮವಹಿಸಿ ಆ ನೇಗಿಲ ಯೋಗಿ ನಮ್ಮೆಲ್ಲರಿಗೋಸ್ಕರ ಕಷ್ಟಪಡ್ತಾನೆ ರೀ. ಅವನಿಗೇನು ಆರಾಮಾಗಿರಬೇಕು ಅಂತ ಅನಿಸಲ್ವಾ? ಆದರೆ ಆತನಲ್ಲಿ ಆ ಅನ್ನದಾತ ಅನ್ನುವ ಹೆಸರಿನಲ್ಲಿ, ರೈತ ಅನ್ನುವ ಉಸಿರಿನಲ್ಲಿ ಪ್ರತಿಯೊಬ್ಬರ ಕಳಕಳಿ, ಕಾಳಜಿ ಎಲ್ಲವೂ ಕೂಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಜ, ಕೃಷಿ ನಂಬಿ ಜೀವನ ಮಾಡ್ತಾ ಇರುವಂಥವ್ರಿಗೆ ಮಳೆ ಕೈ ಕೊಟ್ಟಾಗ ಆಗುವಂತಹ ಆ ಅನಾಹುತವನ್ನು, ಆ ಘಾತುಕತೆಯನ್ನು ನಾವು ಯಾರೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಮಳೆ ನಂಬಿ ಕುಂತಹ ಅನ್ನದಾತರಿಗೆ ಮತ್ತೆ ಆತಂಕ ಎದುರಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 50% ಮಾತ್ರ ಮಳೆ ಬಂದಿದೆ. ಬೆಂಗಳೂರಲ್ಲಿ ಮುಂದಿನ 5 ದಿನ ಒಂದಿಷ್ಟು ತುಂತುರು ಮಳೆ ಆಗೋ ಸಾಧ್ಯತೆ ಇದೆ. ಹಗುರವಾದಂಥ ಮಳೆ ಬರಬಹುದು ಅಂತಿದೆ. ಮುಂದಿನ 6 ದಿನಗಳ ಕಾಲ ಕೆಲವೆಡೆ ಅರ್ಧಕ್ಕರ್ಧ ಮಳೆ ಇಳಿಮುಖವಾಗಬಹುದು ಅನ್ನೋ ಮಾಹಿತಿ ಇದೆ. ಉತ್ತರ ಮತ್ತು ದಕ್ಷಿಣದ ಒಳನಾಡಿನಲ್ಲಿ 50% ಮಾತ್ರ ಮಳೆ ಆಗಬಹುದು ಅನ್ನುವ ಮುನ್ಸೂಚನೆ ಸಿಕ್ಕಿದೆ. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಬರೀ ಒಣ ಹವೆ ಇರುತ್ತೆ. ಸೆಪ್ಟೆಂಬರ್ 10ರವರೆಗೆ ನೈಋತ್ಯ ಮಾನ್ಸೂನ್ ದುರ್ಬಲವಾಗುತ್ತೆ. ಮಳೆ ಕಡಿಮೆ ಬರಲು ಸೂಪರ್ ಎಲ್ ನೀನೋ ಪ್ರಮುಖ ಕಾರಣ. ಅಕ್ಟೋಬರ್ನಲ್ಲಿ ಮಳೆ ಪ್ರಮಾಣ ಇನ್ನೂ ಇಳಿಮುಖವಾಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಸ್, this is the breaking news update. This is the shocking news update. This is the news update at 1 PM news. ಓಕೆ, ಈಗ ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟಿ CS ಪಾಟೀಲ್ ಹವಾಮಾನ ತಜ್ಞರ ಜೊತೆ ಮಾತನಾಡಿದ್ದಾರೆ. ಅವರೇನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಕಳೆದ 15 ದಿನಗಳಿಂದ ಮಳೆ ಆಗುತ್ತೆ ಅಂತ ಹೇಳಿ ಕಾದು ಕೂತವರಿಗೆ ಒಂದು ರೀತಿಯಲ್ಲಿ ಹುಸಿಯಾಗಿದೆ. ಸದ್ಯಕ್ಕೆ ಮಳೆ ಆಗಿಲ್ಲ. ಬೆಂಗಳೂರಿನಲ್ಲೂ ಸಹ ಸೇರಿದಂತೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಅಷ್ಟರ ಮಟ್ಟಿಗೆ ಅಂದುಕೊಂಡಂತೆ ಮಳೆ ಆಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಮುಂದಿನ ದಿನಮಾನಗಳಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ? ಸದ್ಯಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಜಿಡಿ ಮಳೆ ಆರಂಭವಾಗಿರೋದ್ರಿಂದ ಇವತ್ತೇನಾದರೂ ಮಳೆ ಆಗುವಂಥ ಸಾಧ್ಯತೆ ಇದೆಯಾ? ರಾಜ್ಯದ ಯಾವ ಎಲ್ಲ ಭಾಗದಲ್ಲಿ ಮಳೆ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ? ಈ ಎಲ್ಲ ವಿಚಾರ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗೆ ಹವಾಮಾನ ಇಲಾಖೆಯ ವಿಜ್ಞಾನಿಗಳಾಗಿರುವಂತಹ CS ಪಾಟೀಲ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ.
ಹೋಗ್ತೀನಿ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯ ಪ್ರಮಾಣ ಯಾವ ರೀತಿಯಾಗಿರುವಂಥದ್ದು ಸರ್? ಅದ ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆ ಆಗ್ತೈತಿ. ಆದರೆ ಅಷ್ಟೊಂದೇನು ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಗಳಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 20ರಿಂದ ಆಗಸ್ಟ್ 26ರವರೆಗೆ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಭಾರಿ ಮಳೆಯಾಗುವ ನಿರೀಕ್ಷಣೆ ಅಂತೂ ಇಲ್ಲ. ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಅಂದರೆ ಆಗಸ್ಟ್ 20ರಿಂದ ಆಗಸ್ಟ್ 26ರವರೆಗೆ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆ ಒಣ ಹವೆ ಮುಂದುವರಿಬಹುದು. ಇದು ಸೆಪ್ಟೆಂಬರ್ 10 ತನಕ ಈ ನೈಋತ್ಯ ಮನ್ಸೂನು ದುರ್ಬಲ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿಯ ಮಳೆ ಪ್ರಮಾಣ ಇದೆ ಸರ್? ಬೆಂಗಳೂರಿನಲ್ಲಿ ಕೂಡ ಮುಂದಿನ ವಾರದವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಅಷ್ಟೊಂದು ಭಾರಿ ಮಳೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ. ಅಂದರೆ ಮಳೆಯ ಅಲರ್ಟ್ ಘೋಷಣೆ ಮಾಡುವ ಹಂತಕ್ಕೆ ಮಳೆಯ ಸಾಧ್ಯತೆ ಇಲ್ಲ ಅಂತ ಆಯಿತು ಈ ಬಾರಿ? ಇಲ್ಲ, ಮುಂದಿನ ಒಂದು ವಾರದೊಳಗೆ ಅಲರ್ಟ್ ಎಚ್ಚರಿಕೆ ಕೊಡುವಷ್ಟು ಎಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಭಾಳ ಅಂದ್ರೆ ಹಗುರ ಮತ್ತು ಸಾಧಾರಣ, ಕೆಲವು ಕಡೆ ಮಳೆ ಆಗದೇ ಇರಬಹುದು. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಪ್ರತಿ ಬಾರಿ ಅಂದರೆ ಪ್ರತಿ ವರ್ಷಕ್ಕೂ ನಾವು ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಮಳೆ ಇಂತಿಷ್ಟು ಪ್ರಮಾಣದವರೆಗೂ ಮಳೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಪ್ರಮಾಣವೇ ಕಡಿಮೆ ಆಗಿದೆ ಅನ್ನುವಂತಹದ್ದು ಹವಾಮಾನ ಇಲಾಖೆ ತಿಳಿಸಿದೆ. ಅಂದರೆ ನಾವು ಬೆಂಗಳೂರು ಅಂತಲ್ಲ, ರಾಜ್ಯದ ಸಾಕಷ್ಟು ಭಾಗಗಳನ್ನು ಕಂಪೇರ್ ಮಾಡಿದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಬೇಕಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಅಂದ್ಕೊಂಡಂತೆ, ಜೊತೆಗೆ ನಿರೀಕ್ಷೆಯಂತೆ ಮಳೆ ಆಗಿಲ್ಲ. 25%ವರೆಗೂ ಒಂದಷ್ಟು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಇದಕ್ಕೆ ಕಾರಣವನ್ನು ಸಹ ತಿಳಿಸಿದ್ದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆಯೂ ಸಹ ಇರಬಹುದು ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.